ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ವೆಂಕಟರಮಣ ಹಿಲ್ಡಾ ಜೊತೆಗೆ ಬಂದು ಅವಳ ದೊಡ್ಡಿಯಲ್ಲಿ ಹಾಲನ್ನು ಹೇಗೆ ಕರೀತಾರೆ ಅನ್ನೋದನ್ನು ನೋಡ್ತಾನೆ. ನಳಿಕೆಗಳಿಂದ ಕರೆಯೋ ಅಂತಹ ಒಂದು ಕೆಲಸವನ್ನು ಅವನು ನೋಡಿ ಬೆರಗಾಗ್ತಾನೆ. ಮುಂದಕ್ಕೆ ಹೋಗೋಣ. ಕರು ಮೊಲೆ ಕುಡಿದಿದ್ರೆ ಹಸು ಸೊರು ಬಿಡುತ್ತಾ ಅಂತ ವೆಂಕಟರಮಣ ಕೇಳ್ತಾನೆ. ನೀವೇ ನೋಡಿದ್ದಿರಲ್ಲ, ಹಸುಗೆ ಕರುವಿನಿಂದ ಒಂದು ರೀತಿಯ ಉದ್ರೇಕ ಆಗತ್ತೆ, ಅದೇನೋ ನಿಜ. ಆ ಉದ್ರೇಕದಲ್ಲಿ ಹಾಲು ಕೂಡ ಸರಾಗವಾಗಿ ಸುರಿಯುತ್ತೆ. ಆದರೆ ಕರು ಇಲ್ದೇನೆ ಅದು ಹಾಲನ್ನು ಸುರಿಸಬಲ್ಲದು. ಈ ರೀತಿ ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕಷ್ಟೇ ಅಂತಾಳೆ. ಕೈಲಿ ಕರಿಯೋಕ್ಕೂ ಈ ಯಂತ್ರದಲ್ಲಿ ಕರಿಯೋಕ್ಕೂ ಏನು ವ್ಯತ್ಯಾಸ ಅಂತ ವೆಂಕಟರಮಣ ಕೇಳ್ತಾನೆ. ಆಕೆ ಹೇಳ್ತಾಳೆ, ಯಂತ್ರದಿಂದ ಬೇಗ ಆಗತ್ತೆ, ಶುಭ್ರವಾಗಿರುತ್ತೆ. ಅಷ್ಟೇ ಅಲ್ಲ, ಕೆಚ್ಚಲಲ್ಲಿ ಒಂದು ತೊಟ್ಟು ಹಾಲು ಇಲ್ಲದ ಹಾಗೆ ಅದು ಪೂರ್ತಿ ಕರಿಯುತ್ತೆ ಅಂತಾಳೆ. ಹೀಗಾದರೆ ಕರು ಗತಿ ಏನು ಅಂತ ವೆಂಕಟರಮಣ ಕೇಳಿದಾಗ, ಕರುಗೆ ತಾಯಿ ಹಾಲೇ ಬೇಕು ಅಂತೇನಿಲ್ಲ, ಅದಕ್ಕೆ ಬೇರೆ ಪುಷ್ಟಿಯಾದ ಆಹಾರವನ್ನು ಹಾಕ್ತೀವಿ. ನೀವೇ ನೋಡಿದ್ರಲ್ಲ, ಕರುಗಳು ಪುಷ್ಟಿಯಾಗಿ ಬೆಳೆದಿಲ್ವೇ ಅಂತಾಳೆ. ಅಷ್ಟರಲ್ಲಿ ಆ ಹಸುವಿನಿಂದ ಹಾಲು ಹೀರೋದು ಮುಗಿಯುತ್ತೆ. ಜಮಾಲ ನಳಿಕೆಗಳನ್ನು ತೆಗಿತಾನೆ. ಆ ಹಸುವನ್ನು ಅಟ್ಟಿಕೊಂಡು ಹೋಗಿ ಆಳು ಮತ್ತೊಂದನ್ನು ತರ್ತಾನೆ. ಆದರೆ ಅದಕ್ಕೆ ಕರು ಇರೋದಿಲ್ಲ. ಜಮಾಲ ಅದರ ಮೊಲೆಗಳಿಗೆ ನಳಿಕೆಗಳನ್ನು ಜೋಡಿಸೋ ಹೊತ್ತಿಗೆ ಆಳು ಒಂದು ಕೃತಕ ಕರುವನ್ನು ಎತ್ತಿ ತಂದು ಹಸು ಮುಂದೆ ಹಿಡ್ಕೋತಾನೆ. ದನದ ಚಕ್ಕಳದಿಂದ ಕವಿಚಿದ್ದ ಆ ಬೊಂಬೆ ಒಂದು ಕರು ಅಷ್ಟೇ ಉದ್ದ ಗಾತ್ರ ಇರುತ್ತೆ. ಒಳಗೆ ಹುಲ್ಲು ತುಂಬಿ ಮಾಡಿದ್ದ ಅದರ ಒಳಭಾಗವನ್ನು ಗೋಣಿ ಚೀಲದಿಂದ ಹೊಲಿದಿರ್ತಾರೆ. ಮೇಲ್ಭಾಗಕ್ಕೆ ಮಾತ್ರ ಚರ್ಮದ ಹೊದಿಕೆ ಇರುತ್ತೆ. ಹಸು ಅದನ್ನೇ ಮೂಸಲಿಕ್ಕೆ ಮೊದಲು ಮಾಡುತ್ತೆ. ಯಂತ್ರದ ಸ್ವಿಚ್ ಹಾಕಿದ್ಮೇಲೆ ನಳಿಕೆಯ ಶೂನ್ಯ ಹಾಲನ್ನು ಹೀರ್ಕೊಳ್ಳೋಕ್ಕೆ ಮೊದಲು ಮಾಡುತ್ತೆ. ಆಗ ವೆಂಕಟರಮಣ ಕೇಳ್ತಾನೆ, ಕರು ಇಲ್ಲದ ಹಸುವಲ್ಲೂ ಹಾಲು ಕರಿಬಹುದಾ ಅಂದಾಗ, ಯಾಕೆ, ಹಾಲಿಗೂ ಕರುಗೂ ಏನು ಸಂಬಂಧ ಅಂತ ಹಿಲ್ಡಾ ಕೇಳ್ತಾಳೆ. ಹಾಲಿಗೂ ಕರುಗೂ ಸಂಬಂಧ ಇಲ್ವಾ? ಕರು ಇಲ್ಲದ ಹಸುವನ್ನು ಹಾಲನ್ನು ಕರಿತಾ ಇದ್ದೀರಾ, ಇದು ಮಹಾಪಾಪ ಅಲ್ವಾ? ಜೊತೆಗೆ ಕರು ಇದ್ರೂ ಕೂಡ ನೀವು ಅದಕ್ಕೆ ಹಾಲು ಬಿಡ್ತಾ ಇಲ್ವಲ್ಲ, ಯಾಕೆ ಅಂತಾನೆ. ನಿಮಗೆ ಗೊತ್ತಿಲ್ವಾ, ಕರುಗೆ ಹಾಲು ಬಿಡೋದು ಆರ್ಥಿಕವಾಗಿ ಲಾಭ ಆಗೋದಿಲ್ಲ. ಹಾಲಿಗೋಸ್ಕರನೇ ಅಲ್ವಾ ಹಸು ಸಾಕೋದು ಅಂತ ಹಿಲ್ಡಾ ಹೇಳ್ತಾಳೆ. ಆಗ ವೆಂಕಟರಮಣ ಹೇಳ್ತಾನೆ, ಈ ಮಾತನ್ನು ಮತ್ತೆ ಯಾರಾದರೂ ಆಡಿದರೆ ಕ್ಷಮಿಸಬಹುದಾಗಿತ್ತು. ಆದರೆ ನೀವು ಒಬ್ಬ ಹೆಂಗಸು, ಒಂದು ಮಗುಗೆ ತಾಯಿಯಾಗಿದ್ದೀರಾ, ಅದಕ್ಕೆ ಮೊಲೆಯನ್ನು ಉಡಿಸಿದ್ರಿ. ಈಗ ಗರ್ಭಿಣಿಯಾಗಿ ಮತ್ತೊಂದು ಮಗುಗೂ ಜನ್ಮ ಇತ್ತು, ಮೊಲೆ ಉಡಿಸ್ಬೇಕಾದವರು. ಈ ಮಾತಾಡೋದು ಅನಾಗರಿಕತೆಯ ಲಕ್ಷಣವೋ ಅಜ್ಞಾನದ ಲಕ್ಷಣವೋ ನಾನು ಹೇಳಲಾರೆ ಅಂತ ಹೇಳ್ತಾನೆ. ಇದಕ್ಕಿದ್ದ ಹಾಗೇನೆ ತನ್ನ ತುಟಿಗಳನ್ನು ಮುಚ್ಚಿಕೊಂಡು ಸುಮ್ಮನಾಗ್ತಾನೆ. ಒಂದು ನಿಮಿಷದ ನಂತರ ಅವನೇ ಹೇಳ್ತಾನೆ, ನಿಮ್ಮ ಹತ್ರ ಬಂದಾಗೆಲ್ಲ ಜಗಳ ಆಡೋಕ್ಕೆ ನನಗಿಷ್ಟ ಆಗೋದಿಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ದೆ ತಪ್ಪು ಅಂತ ಅಲ್ಲಿಗೆ ಹೋಗೋಕ್ಕೆ ಅಂತ ತಿರುಗ್ತಾನೆ. ಆದರೆ ಹತ್ತಿರದಲ್ಲಿ ನಿಂತಿದ್ದ ಹಿಲ್ಡಾ ಅವನ ಕೈ ಹಿಡಿದು ನಿಲ್ಲಿಸಿ ನಗ್ತಾ ಹೇಳ್ತಾಳೆ, ಪೂಜ್ಯ ಪೂಜಾರಿಗಳೇ, ಹೀಗೆ ಸಿಟ್ಟು ಮಾಡಿಕೊಂಡು ಓಡ್ ಹೋಗಬಾರ್ದು. ಭಿನ್ನಾಭಿಪ್ರಾಯ ಬಂದರೆ ಚರ್ಚೆ ಮಾಡಬೇಕು. ಕೋಪ ಮಾಡ್ಕೊಳ್ಳೋದು ಸ್ನೇಹಿತರ ಲಕ್ಷಣ ಅಲ್ಲ. ಕೂತ್ಕೊಳ್ಳಿ, ನಾನು ನಿಮ್ಮ ಕೈಯಲ್ಲಿ ತುಂಬ ಮಾತಾಡಬೇಕು ಅಂತಾಳೆ. ಕೋಪವನ್ನು ಪ್ರಕಟಿಸಬಾರ್ದು ಅಂತ ಒಂದು ಕ್ಷಣ ವೆಂಕಟರಮಣನಿಗೆ ಅನಿಸುತ್ತೆ. ಆದರೆ ಅದಕ್ಕೋಸ್ಕರ ಅವನು ಪಶ್ಚಾತ್ತಾಪನೂ ಪಡೋದಿಲ್ಲ. ಆದರೆ ತನ್ನ ಸಿಟ್ಟನ್ನು ಹಿಡಿತದಲ್ಲಿ ಇಟ್ಕೊಂಡು ಹೇಳ್ತಾನೆ, ನಾನು ಇಲ್ಲಿ ಕೂತು ಈ ದೃಶ್ಯವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತಾನೆ. ಆಗ ಹಿಲ್ಡಾ ಜಮಾಲ್ಗೆ ಹೇಳ್ತಾಳೆ, ನೋಡು, ಬೇಗ ಬೇಗ ಹಾಲು ಕರೆಸಿ ಬಸ್ಸಿಗೆ ಹೊತ್ತಾಗುತ್ತೆ, ಕೊಡು ಅಂತ ಹೇಳಿ ಹೊರಗೆ ಬರ್ತಾಳೆ. ಇಬ್ಬರು ಹೊಸದಾಗಿ ಕಟ್ಟಿದ್ದ ಕೊಳದ ಹತ್ರಕ್ಕೆ ಹೋಗ್ತಾರೆ. ಮೆಟ್ಟಿಲುಗಳನ್ನು ಕಟ್ಟಿಸಿ ಈಗ ಅದಕ್ಕೂ ಒಂದು ವಿದ್ಯುತ್ ಪಂಪ್ ಹಾಕಿಸಿ ಅದ್ರ ಮೇಲೆ ನೀರಿನ ಟ್ಯಾಂಕನ್ನು ಕಟ್ಸಿರ್ತಾರೆ. ವೆಂಕಟರಮಣ ಅದನ್ನು ನೋಡೂ ಇರೋದಿಲ್ಲ. ಇವೆಲ್ಲವನ್ನ ಯಾವಾಗ ಮಾಡಿಸಿದ್ರಿ ಅಂತ ಅವಳನ್ನು ಕೇಳೋದು ಇಲ್ಲ. ಅವನು ಕೊಳದ ದಂಡೆಯಲ್ಲಿ ಹಾಕಿದ್ದ ಒಂದು ಕಲ್ಲು ಬೆಂಚಿನ ಮೇಲೆ ಕೂತ್ಕೋತಾನೆ. ಅದರ ಎದುರಿಗೇನೆ ಇನ್ನೊಂದು ಬೆಂಚ್ ಇರುತ್ತೆ. ಆದರೆ ಹಿಲ್ಡಾ ಅದ್ರ ಮೇಲೆ ಕೂತ್ಕೊಳ್ಳೋದಿಲ್ಲ, ಇವನ ಪಕ್ಕದಲ್ಲೇ ಬಂದು ಕೂತ್ಕೊತಾಳೆ. ಇವನಿಗೊಂಥರ ಸಂಕೋಚ ಆಗುತ್ತೆ, ತುದಿಗೆ ಸರ್ಕೋತಾನೆ. ಅದನ್ನು ಆಕೆ ಗಮನಿಸೋದಿಲ್ಲ. ಒಂದು ನಿಮಿಷ ಏನೋ ಯೋಚನೆ ಮಾಡ್ತಿದ್ದ ನಂತರ ಹೇಳ್ತಾಳೆ, ನೋಡಿ, ಒಂದೊಂದು ದೇಶದ ಪದ್ಧತಿ ಬೇರೆ ಆಗಿರುತ್ತೆ. ನಮ್ಮ ದೇಶದಲ್ಲಿ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಲೆಕ್ಕಾಚಾರದಿಂದ ಮಾಡ್ತಾರೆ. ಯಾವುದೇ ಉದ್ಯಮದಲ್ಲಿ ಪ್ರತಿಯೊಂದು ಬಾಬಿಗೂ ಆಗೋ ಖರ್ಚೆಷ್ಟು, ಆ ಬಾಬಿನ ಖರ್ಚು ಉದ್ಯಮದ ದೃಷ್ಟಿಯಿಂದ ಅನಿವಾರ್ಯನೇ ಅನ್ನೋದನ್ನೆಲ್ಲ ಯೋಚನೆ ಮಾಡ್ತಾರೆ. ಅದು ಅನಿವಾರ್ಯ ಅಲ್ಲ ಅಂತ ಕಂಡು ಬಂದರೆ ಆ ಬಾಬನ್ನೇ ತೆಗೆದು ಹಾಕ್ತಾರೆ. ಉದಾಹರಣೆಗೆ,
ಹಾಲಿನ ಉತ್ಪತ್ತಿ ಒಂದು ಉದ್ಯಮ, ಆದರೆ ಇದಕ್ಕೆ ಕರು ಅನಿವಾರ್ಯನಾ? ಮೊದಲು ಹೌದು ಅಂತ ಎಲ್ಲರೂ ನಂಬಿದ್ರು, ಆದರೆ ಇಲ್ಲ ಅಂತ ಆಧುನಿಕ ವೈಜ್ಞಾನಿಕ ಸಂಶೋಧನೆಯಿಂದ ತಿಳಿದು ಬಂತು. ಆದರೆ ಎಲ್ಲ ಕರುಗಳನ್ನು ನಾಶ ಮಾಡಿದ್ರೆ ಮುಂದೆ ಹಸುವಿನ ತಳಿ ಬೆಳೆಸೋದು ಹೇಗೆ? ಆದ್ದರಿಂದ ತಳಿ ಬೆಳೆಯೋಕ್ಕೆ ಬೇಕಾದ ಪ್ರಮಾಣದಲ್ಲಿ ಆರೋಗ್ಯವಂತವಾದ ಕೆಲವು ಕರುಗಳನ್ನು ಉಳಿಸಿ ಇನ್ನುಳಿದ ಕರುಗಳನ್ನು ನಾವು ಕೊಂದು ಹಾಕ್ಬಿಡ್ತೀವಿ. ಇಲ್ದಿದ್ರೆ ಆ ಕರುಗಳು ವಿನಾಕಾರಣ ತಿಂದು ಹಾಳು ಮಾಡೋ ಹುಲ್ಲಿನ ಖರ್ಚೆಷ್ಟು ಅಂತ ಕೇಳ್ತಾಳೆ. ವೆಂಕಟರಮಣನಿಗೆ ಆಘಾತ ಆಗತ್ತೆ. ಆಶ್ಚರ್ಯದಿಂದ ಹುಬ್ಬುಗಳನ್ನು ನಿಮರಿಸ್ತಾನೆ. ಅವಳನ್ನೇ ನೋಡ್ತಾನೆ. ಅವನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿ ಅವನೇನು ಮಾತಾಡದೇ ಇರೋದ್ರಿಂದ ಆಕೆ ಮತ್ತೆ ಹೇಳ್ತಾಳೆ, ಆದರೆ ಕರುವನ್ನು ನಾವು ವಿನಾಕಾರಣ ಸಾಯಿಸೋಲ್ಲ, ಅದರಿಂದಲೂ ಒಂದು ಪ್ರಯೋಜನ ಅನ್ನೋದಿದೆ. ಮೆಲುಕು ಹಾಕೋ ಜಾತಿ ಪ್ರಾಣಿಗಳಿಗೆ 4ನೇ ಹೊಟ್ಟೆ ಅಂತ ಒಂದಿರುತ್ತೆ, ರುಮಿನೆಂಟ್ ಅಂತ ಅದ್ರ ಹೆಸರು. ಅದರಲ್ಲಿ ಎನ್ಸೈಮ್ ಅಂತ ಒಂದು ವಸ್ತು ಸಿಕ್ಕತ್ತೆ. ಹಾಲಿನಿಂದ ಚೀಸ್ ತಯಾರಿಸ್ಬೇಕಾದ್ರೆ ಅದನ್ನು ಹಾಕಬೇಕು ಅಂತಾಳೆ. ಕರುವನ್ನು ನೀವು ಹೇಗೆ ಸಾಯಿಸ್ತೀರಾ ಅಂತ ವೆಂಕಟರಮಣ ಕೇಳ್ತಾನೆ. ಆಕೆ ಹೇಳ್ತಾಳೆ, ಎನ್ಸೈಮ್ ತಯಾರಿಸುವಂತಹ ಡೈರಿಯರು ನಮ್ಮಿಂದ ಕೊಂಡ್ಕೊಂಡು ಹೋಗ್ತಾರೆ, ಸಾಯಿಸ್ತಾರೆ. ನೇರವಾಗಿ ಕುತ್ತಿಗೆ ಕತ್ತರಿಸಿ ಸಾಯಿಸಬಹುದು, ಅಥವಾ ಚಡಿಯಿಂದ ಹೊಡೆದು ಸಾಯಿಸಿ ಅದರ ಚರ್ಮವನ್ನು ಮೃದುವಾದ ಪಾದರಕ್ಷೆಗೆ ಉಪಯೋಗಿಸಬಹುದು ಅಂತಾಳೆ. ಅಂದರೆ ಏನು ಅಂತ ವೆಂಕಟರಮಣ ಕೇಳ್ತಾನೆ. ನಿಮ್ಗದು ಗೊತ್ತಿಲ್ವಾ? ಈ ದೇಶದಲ್ಲೂ ಅದನ್ನು ಮಾಡ್ತಾರೆ. ನಿಮ್ಮಲ್ಲೇ ಕಾನ್ಪುರ ಮುಂತಾದ ಕಡೆ ಅಂತಹ ಕೈಗಾರಿಕೆ ಇದೆ ಅಂತ ನಾನು ಕೇಳಿದ್ದೀನಿ. ಎಳೆ ಕರುಗಳ ಚರ್ಮ ಮೃದುವಾಗಿರುತ್ತೆ. ಒಂದು ಗೂಟಕ್ಕೆ ಕರುವನ್ನು ಭದ್ರವಾಗಿ ಕಟ್ಟಿ ಹಾಕಿ ಚಡಿಯಿಂದ ಪಟಪಟ ಅಂತ ಅದ್ರ ಮೇಲೆ ಹೊಡಿತಾರೆ. ಚರ್ಮ ಊದ್ಕೊಂಡು ಅದ್ರ ಮುಖಾಂತರ ರಕ್ತ ಒಸರುತ್ತೆ. ಅಷ್ಟರಲ್ಲಿ ಕರು ಸಾಯಬಹುದು ಅಥವಾ ಇನ್ನೂ ಉಳಿಬಹುದು, ಅದು ಮುಖ್ಯ ಅಲ್ಲ. ನಂತರ ಆ ಚರ್ಮವನ್ನು ಹಸಿಯಾಗಿ ಸುಲಿದು ಹದ ಮಾಡಿದ್ರೆ ತುಂಬ ಮೃದುವಾದ ಪಾದರಕ್ಷೆ, ಕೈಚೀಲ ಮೊದಲಾದವೆಲ್ಲ ಆಗತ್ತೆ. ಆದರೆ ಅವೆಲ್ಲ ತುಂಬ ಬೆಲೆ ಬಾಳೋ ಪದಾರ್ಥಗಳು ಅಂತಾಳೆ. ಅವಳು ಹೇಳೋದನ್ನ ಮನಸ್ಸಲ್ಲಿ ಕಲ್ಪಿಸ್ಕೊಳ್ಳೋಕ್ಕೂ ಆಗದೆ ವೆಂಕಟರಮಣ ಮೂಕನ ಹಾಗೆ ಕೂತಿರ್ತಾನೆ. ಅಷ್ಟರಲ್ಲಿ ಜಮಾಲ್ ಅಲ್ಲಿಗೆ ಬಂದು ಹೇಳ್ತಾನೆ, ಮೇಡಮ್ ಸಾಹೇಬ್, 2 ಹಸಿಗೆ ಕಾವು ಬಂದೈತೆ, ದವಾ ಕೊಡಬೇಕು ಅಂತಾನೆ. ನೀವು ಬನ್ನಿ ಅಂತ ಹೇಳಿಬಿಟ್ಟು ಹಿಲ್ಡಾ ಮೇಲೆ ಹೇಳ್ತಾಳೆ. ವೆಂಕಟರಮಣ ಅವಳನ್ನು ಅನುಸರಿಸ್ತಾನೆ. ಹಿಲ್ಡಾ ದೊಡ್ಡ ಒಂದು ಕೋಣೆಗೆ ಹೋಗ್ತಾಳೆ. ಔಷಧ ಪೆಟ್ಟಿಗೆ ತಗೊಂಡು ಬಂದು ಅದರಿಂದ ಒಂದು ಉಷ್ಣಮಾಪಕವನ್ನು ತೆಗಿತಾಳೆ. ಜಮಾಲ ತೋರಿಸಿದ ಹಸುಗಳ ಯೋನಿಯಿಂದ ಒಳಗೆ ನೂಕಿ ಸ್ವಲ್ಪ ಹೊತ್ತು ಇಟ್ಟಿದ್ದು ಹೊರಗೆ ತೆಗೆದು ಹೇಳ್ತಾಳೆ, ಹೌದು, ಇದಕ್ಕೆ ಕಾವು ಬಂದಿದೆ, ಗರ್ಭ ತಾಳೋ ಔಷಧಿ ಕೊಡಬೇಕು. ಮನೆಗೆ ಹೋಗ್ಬಿಟ್ಟು ರೆಫ್ರಿಜರೇಟಲ್ಲಿ ಇಟ್ಟಿರೋ ಒಂದು ಟ್ಯೂಬನ್ನು ತಗೊಂಡ್ಬಾ ಅಂತಾಳೆ. ತಂದಿದ್ದೀನಿ, ಈಗ ಟೂಲ್ ಕಿರೆಟ್ ತರೋಕ್ಕೆ ಹೋಗಿದ್ನಲ್ಲ ಆಗಲೇ ತಂದೆ ಅಂತ ಅವನು ಹೇಳ್ತಾನೆ. ಹಿಲ್ಡಾ ಅವನು ಕೊಟ್ಟ ಟ್ಯೂಬನ್ನು ತಗೊತಾಳೆ. ತಜ್ಞ ವೈದ್ಯ ಹಾಗೆ ಅದರಲ್ಲಿ ಅರ್ಧವನ್ನು ಒಂದು ಸಿರಿಂಜಿಗೆ ಹಾಕ್ಕೊತಾಳೆ. ಅದನ್ನು ಹಸುವಿನ ಯೋನಿಯೊಳಕ್ಕೆ ಸರಿಸಿ ಔಷಧಿಯನ್ನು ಒಳಗೆ ಬಿಡ್ತಾಳೆ. ಹಾಗೆ ಇನ್ನೊಂದಕ್ಕೂ ಮಾಡಿದ್ಮೇಲೆ ಇವನ್ನ ತಗೊಂಡು ಹೋಗಿ ಅವುಗಳ ಜಾಗದಲ್ಲಿ ಕಟ್ಟು ಅಂತ ಹೇಳಿಬಿಟ್ಟು ಜಮಾಲನ್ಗೆ ಹೇಳಿ ಸಿರಿಂಜನ್ನು ತೊಳೆದಿಡ್ತಾಳೆ. ವೆಂಕಟರಮಣ ಕೇಳ್ತಾನೆ, ಇದೇನು ನೀವು ಮಾಡಿದ್ದು ಅಂತ. ನಿಮ್ಗಿಷ್ಟು ಸರಳವಾದದ್ದು ಗೊತ್ತಾಗ್ಲಿಲ್ವಾ? ಈ ಹಸುಗಳಿಗೆ ಸ್ವಾಭಾವಿಕವಾಗಿ ಕಾವು ಬಂದಿತ್ತು, ಹಾಗಾಗಿ ನಾನು ಅದಕ್ಕೆ ವೀರ್ಯ ಪ್ರಯೋಗ ಮಾಡಿದೆ ಅಂತಾಳೆ. ಅವಳ ಈ ಮಾತು ಯಾವ ಸಂಕೋಚವೂ ಇಲ್ಲದೆ ಹೇಳಿದ್ದಾದರೂ ಕೂಡ ವೆಂಕಟರಮಣಗೆ ಮಾತಾಡೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಕೇಳ್ತಾನೆ, ಹೀಗೆ ಯಾಕೆ ಮಾಡಬೇಕು? ಅಗ್ರಹಾರದ ಚೆನ್ನೇಗೌಡ ದೊಡ್ಡ ಬೀಜದ ಹೋರಿಗಳನ್ನು ಇಟ್ಟಿದ್ದಾನೆ. 3 ರೂಪಾಯಿಗೆ ಹೋರಿ ಕಳಿಸ್ತಾನೆ. ಅನೂಚಾನವಾಗಿ ಕಾಳೇನಹಳ್ಳಿಯವರೆಲ್ಲ ತಮ್ಮ ಹಸುಗಳನ್ನು ಚೆನ್ನೇಗೌಡನ ಹೋರಿಗೆನೆ ಕಳಿಸೋದು ಅಂತಾನೆ. ಹಿಲ್ಡಾ ಅಷ್ಟರಲ್ಲಿ ಟೂಲ್ ಕಿಟ್ಟನ್ನು ತೆಗೆದು ಹಾಲು ಕರಿಯೋ ಯಂತ್ರದ ಮೋಟಾರನ್ನು ಬಿಚ್ತಾ ಇರ್ತಾಳೆ. ಕೆಲಸ ಮಾಡ್ತಾನೆ ಆಕೆ ಹೇಳ್ತಾಳೆ, ಅದು ತುಂಬ ಅವೈಜ್ಞಾನಿಕ ವಿಧಾನ. ಹಾಗೆ ಮಾಡೋದ್ರಿಂದ ಹಸು ಗಬ್ಬ ಕಟ್ಟೋದು ಕೂಡ ಹೆಚ್ಚು ನಿಶ್ಚಯ ಇಲ್ಲ. ಅಲ್ಲದೆ ಅದು ಯಾವ ಜಾತಿ ಹೋರಿ ಇದೋ ಏನೋ. ಈ ದೇಶದಲ್ಲಿ ಪಶುಗಳ ತಳಿ ಸುಧಾರಿಸ್ಬೇಕು ಅಂದರೆ ಉತ್ತಮವಾದ ಹೋರಿಗಳು ಬೇಕು. ಆದರೆ ಒಂದು ಹೋರಿ ಒಂದು ಸಲದ ವೀರ್ಯವನ್ನು ಒಂದೊಂದೇ ಹಸುಗೆ ಖರ್ಚು ಮಾಡೋದು ಆರ್ಥಿಕವಾಗಿ ಲಾಭದಾಯಕ ಅಲ್ಲ. ನ್ಯೂಜಿಲೆಂಡ್ ದೇಶದ ಉತ್ತಮವಾದ ಹೋರಿಯನ್ನು ತರಿಸಿ ಸರ್ಕಾರದ ಪಶು ಸಂರಕ್ಷಣಾ ಇಲಾಖೆಯವರು ಅದರ ವೀರ್ಯವನ್ನು ತೆಗೆದು ಹದ ಮಾಡಿ ಇಂಥ ಸಣ್ಣ ಟ್ಯೂಬ್ಗಳಲ್ಲಿ ಇಟ್ಟಿರ್ತಾರೆ. ಅದನ್ನು ಈಗ 4 ದಿನದಲ್ಲಿ ತಂದು ನಾವು ರೆಫ್ರಿಜರೇಟಲ್ಲಿ ಇಟ್ಟಿದ್ವಿ. ಈ 2 ಹಸುಗಳಿಗೂ ಈಗ ಕಾವು ಬರುತ್ತೆ ಅನ್ನೋದು ನಮಗೆ ಸೂಚನೆಯಿಂದಲೇ ತಿಳಿದಿತ್ತು. ಈಗ ಪ್ರಯೋಗಿಸಿದ್ದೀನಿ. ಇದರಿಂದ ಈ ಹಸುಗಳ ಹೊಟ್ಟೆಯಲ್ಲಿ ಹುಟ್ಟೋ ತಳಿಯನ್ನು ನೀವೇ ನೋಡೋರಂತೆ. ಹೆಣ್ಣು ಕರುಣೆ ಆದರೆ ಹೆಚ್ಚು ಹಾಲು ಕೊಡೋ ಹಸುವಾಗಿ ಬೆಳೆಯುತ್ತೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಹೇಳಿಬಿಟ್ಟು ಆಕೆ ಮೋಟರನ್ನು ಬಿಚ್ತಾಳೆ.
ಒಳಭಾಗವನ್ನು ಪರೀಕ್ಷೆ ಮಾಡ್ತಾಳೆ. ಅವಳ ಗಮನ ಎಲ್ಲ ಈಗ ಆ ಯಂತ್ರದ ಒಳರಚನೆ ಕಡೆಗೆ ಇರುತ್ತೆ. ಜಮಾಲ್ ಅಲ್ಲೇ ನಿಂತು ಅದನ್ನು ತಿಳ್ಕೊಳ್ಳೋಕೆ ನೋಡ್ತಾ ಇರ್ತಾನೆ. ಹಿಲ್ಡಾ ಹೇಳ್ತಾಳೆ, ನೋಡು ಗ್ರೀಸ್ ಡಬ್ಬ ತಗೋ, ಅದನ್ನು ಒರೆಸಿ ಗ್ರೀಸ್ ಹಾಕಿ ಕೂರಿಸಿ ಪಿಟ್ ಮಾಡಬೇಕು ಅಂತಾಳೆ. ಈಗ ವೆಂಕಟರಮಣನ ಮನಸ್ಸು ಈ ಹಸುಗಳನ್ನು ಕುರಿತು ಚಿಂತೆ ಮಾಡ್ತಾ ಇರುತ್ತೆ. ಪಶ್ಚಿಮ ದೇಶದಲ್ಲಿ ಗೋವುಗಳನ್ನು ತುಂಬ ಮುತುವರ್ಜಿಯಿಂದ ವೈಜ್ಞಾನಿಕವಾಗಿ ನೋಡ್ಕೋತಾರೆ. ಹಿಂದೂಸ್ತಾನದ ಗೋವುಗಳ ಹಾಗೆ ಅವಕ್ಕೆ ಅರೆ ಹೊಟ್ಟೆ ಸಮಸ್ಯೆ ಇಲ್ಲ, ರೋಗ ರುಜಿನಗಳ ಪೀಡೆ ಇಲ್ಲ, ನಿರ್ಲಕ್ಷ್ಯದ ಬವಣೆ ಇಲ್ಲ ಅಂತ ಮುಂತಾಗಿ ಅವನು ಇಂಗ್ಲಿಷ್ ವೃತ್ತಪತ್ರಿಕೆಯ ಒಂದು ಲೇಖನದಲ್ಲಿ ಓದಿರ್ತಾನೆ. ಆದರೆ ಈಗ ಹಿಲ್ಡಾ ಹೇಳಿದ ಚಿತ್ರ ಆ ಜನಗಳ ಕ್ಷುದ್ರ ಸ್ವಾರ್ಥವನ್ನು ಎತ್ತಿ ತೋರಿಸುತ್ತೆ. ಹಾಲು ಕೊಡದ ದನಗಳಿಗೆ ಹುಲ್ಲು ಕೊಡಲ್ಲ, ಬದುಕೋ ಅಧಿಕಾರನೂ ಇಲ್ಲ. ಹಾಲು ಕರಿಯೋಕ್ಕೆ ಕರುವಿನ ಅಗತ್ಯ ಇಲ್ಲ, ಆ ಕರುಗಳನ್ನು ಕೊಲ್ತಾರೆ. ಅದ್ರ ಹೊಟ್ಟೆಯಲ್ಲಿರೋ ವಸ್ತುವನ್ನು ಚೀಸ್ ಮಾಡೋಕ್ಕೆ ಉಪಯೋಗಿಸ್ತಾರಂತೆ. ಚಡಿ ಏಟಿನಿಂದ ರಕ್ತ ಸುರಿಸಿ ಆನಂತರ ಅದರ ಚರ್ಮವನ್ನು ಸಿಗಿದು ಮೃದುವಾದ ಬೂಟುಗಳನ್ನು ಮಾಡ್ತಾರಂತೆ. ಯಂತ್ರದಿಂದ ಹಾಲನ್ನು ಹೀರಿಸ್ತಾರೆ. ಕಾವು ಬಂದರೆ ಟ್ಯೂಬ್ನಿಂದ ವೀರ್ಯ ಪ್ರಯೋಗ ಮಾಡ್ತಾರೆ. ಹೋರಿಯನ್ನು ನೇರವಾಗಿ ಹಚ್ಚೋದು ಆರ್ಥಿಕವಾಗಿ ನಷ್ಟ ಆಗುತ್ತಂತೆ. ಅವನು ಇದ್ದಕ್ಕಿದ್ದಾಗ ಹಿಳ್ಳಳ ಬಸುರಾದ ಹೊಟ್ಟೆ ಕಡೆ ನೋಡ್ತಾನೆ. ಆದರೆ ಒಂದೇ ಕ್ಷಣ ಕಣ್ಣುಗಳನ್ನು ಬೇರೆ ಕಡೆಗೆ ಹೊರಳಿಸ್ತಾನೆ. ಈ ಎಲ್ಲ ಕ್ರಮಗಳನ್ನು ಕಾಳಿಂಗ ಅವನ ಹೆಂಡತಿ ಮುಖಾಂತರ ತನ್ನ ದೊಡ್ಡಿಯಲ್ಲೂ ತಂದಿದ್ದಾನೆ. ಈ ಹಸುಗಳಿಗೆ ತಮ್ಮ ಕರುಗಳಿಗೆ ಹಾಲೋಡಿಸುವಂತಹ ಮಾತೃತ್ವದ ಸಹಜ ಸಂತೋಷನೂ ಇಲ್ಲ. ತಮಗೆ ಋತುಕಾಲ ಬಂದಾಗ ಹೋರಿ ಹತ್ತಿಸ್ಕೊಳ್ಳುವಂತಹ ಸಹಜ ಸುಖನೂ ಇಲ್ಲ. ವೆಂಕಟರಮಣ ಸ್ವಲ್ಪ ದೂರ ಹೋಗ್ತಾನೆ. ಸಾಲಾಗಿ ಕಟ್ಟಿ ಹಾಕಿದ್ದ ಹಸುಗಳ ಮುಖವನ್ನು ನೋಡ್ತಾನೆ. ಅವುಗಳೆಲ್ಲವೂ ಕೇವಲ ಮೃಗಗಳಾಗಿರೋ ಹಾಗೆ ಅವನ ಕಣ್ಣಿಗೆ ಕಾಣಿಸುತ್ತವೆ. ತಕ್ಷಣವೇ ಅವನಿಗೆ ಗೌಡಜ್ಜನ ದೊಡ್ಡಿ ನೆನಪಾಗುತ್ತೆ. ಗೌಡಜ್ಜನಿಗೆ ಹಸು ಅಂದರೆ ಸ್ವಂತ ತಾಯಿ ಇದ್ದ ಹಾಗೆ, ಕರುಗಳು ತನ್ನ ಬೆನ್ನಲ್ಲಿ ಬಿದ್ದ ಚಿಕ್ಕ ತಮ್ಮ ತಂಗಿಯರ ಹಾಗೆ. ಮನುಷ್ಯ ತಾಯಿ ಮೊಲೆಯಲ್ಲಿ ಹಾಲು ಸ್ರವಿಸೋದು ಹೇಗೆ ತನ್ನ ಕಂದನಿಗೆ ಮಾತ್ರನೋ ಹಾಗೆ ಹಸುವಿನ ಮೊನೆಯಲ್ಲಿ ಹಾಲು ಹುಟ್ಟೋದು ತನ್ನ ಕರುಗೆ ಮಾತ್ರನೇ. ಹೆಚ್ಚು ಹಾಲು ಬರೋ ಹಾಗೆ ತಾಯಿಗೆ ಪುಷ್ಟಿಕರ ಆಹಾರ ಕೊಟ್ಟು ಅದರ ಕರು ಕುಡಿದು ಉಳಿದದ್ದನ್ನು ಮಾತ್ರ ಮನುಷ್ಯ ತಗೋಬೇಕು ಅನ್ನೋದು ಗೌಡಜ್ಜನ ಶ್ರದ್ಧೆ ಆಗಿರುತ್ತೆ. ಹಾಗೇನೆ ಮಗು ಸತ್ತ ಮಾನವ ತಾಯಿಯ ಮೊಲೆ ಹೇಗೆ ಮತ್ತೊಂದು ಮಗು ಹುಟ್ಟೋವರೆಗೂ ಬರಡಾಗುತ್ತೋ ಹಾಗೇನೆ ಕರು ಸತ್ತ ಹಸುವಿನ ಹಾಲನ್ನು ಯಾರೂ ಕರೀಲೇಬಾರ್ದಾಗಿರುತ್ತೆ. ವೆಂಕಟರಮಣ ಇನ್ನು ಮುಂದೆ ಹೋಗ್ತಾನೆ. ಹತ್ತಿರದಿಂದ ನೋಡ್ತಾನೆ. ಪ್ರತಿಯೊಂದು ಹಸುವಿನ ಗೊಂತಿಗೂ 1, 2, 3 ಅಂತ ಅಂಕೆಗಳನ್ನು ಹಾಕಿ ಪ್ರತಿಯೊಂದು ಹಸುವಿನ ಕೊರಳಿಗೂ ಗಟ್ಟಿಯಾದ ಅಲ್ಯೂಮಿನಿಯಂ ತಗಡಿನ ಮೇಲೆ ಬರದ ಅಂಕೆಯನ್ನು ಕಟ್ಟಿರ್ತಾರೆ. ಆಯಾ ಅಂಕೆ ಹಸುವು ಅದೇ ಅಂಕೆಯ ಗೊಂತಿಗೆ ಕಟ್ಟಲ್ಪಟ್ಟಿರುತ್ತೆ. ಪ್ರತಿಯೊಂದು ಗೊಂತಿನ ಮೇಲ್ಭಾಗದ ಗೋಡೆ ಮೇಲೂ ಒಂದೊಂದು ಪಟದ ಕಟ್ಟನ್ನು ಹಾಕಿದ ಹಾಳೆಗಳಿರುತ್ತೆ. ಆಸ್ಪತ್ರೆಗಳಲ್ಲಿ ರೋಗಿಗಳ ಪಕ್ಕದಲ್ಲಿ ಇಡೋ ಕೇಸ್ ಹಿಸ್ಟರಿಗಳಂತೆ ಅನಿಸುತ್ತೆ ವೆಂಕಟರಮಣನಿಗೆ. ಅವುಗಳನ್ನೇ ನೋಡ್ತಾನೆ. ಪ್ರತಿಯೊಂದು ಹಸುವನು ಕರು ಹಾಕಿದ ತಾರೀಕು, ದಿನ ಅದು ಕೊಡೋ ಹಾಲಿನ ಪ್ರಮಾಣ ಮೊದಲಾದ ವಿವರಗಳನ್ನು ಬರೆದಿರುತ್ತೆ. ಇವನಿಗನ್ಸುತ್ತೆ ಕಾಳಿಂಗ ಗೌಡಜ್ಜನ ಕಾಲದಲ್ಲಿ ಪ್ರತಿಯೊಂದು ಹಸುಗೂ ಗಂಗೆ, ಗೌರಿ, ತುಂಗೆ, ಭದ್ರೆ, ಕಾಮಧೇನು, ಸೀತೆ, ಸಾವಿತ್ರಿ ಈ ಥರದ ಹೆಸರುಗಳಿದ್ವು. ಒಂದೊಂದು ಹಸುನು ಒಂದೊಂದು ದೇವತೆನೇ ಆಗಿತ್ತು. ಆದರೆ ಈಗ ಈ ಮೊಮ್ಮಗ ಕಾಳಿಂಗನ ದೊಡ್ಡಿಯಲ್ಲಿ ಒಂದೊಂದೂ ಒಂದೊಂದು ಅಂಕೆಗಳಾಗಿ ನಿಂತಿವೆ. ಜೊತೆಗೆ ಇವೆಲ್ಲವುಗಳ ಮೇಲ್ವಿಚಾರಣೆ ಈ ವಿದೇಶಿ ಹೆಂಗಸಿನ ಕೈಲಿದೆ ಅನ್ಕೋತಾನೆ. ಒಂದ್ಸಲ ತಾನು ನಿಂತಿದ್ದ ದೂರದಿಂದಲೇ ಗೌಡಜ್ಜನ ಮೊಮ್ಮಗನ ಈ ಹೆಂಡತಿಯನ್ನು ದಿಟ್ಟಿಸಿ ನೋಡ್ತಾನೆ. ವೀರ್ಯ, ಗರ್ಭ, ಯೋನಿ ಮೊದಲಾದ ಮಾತುಗಳನ್ನು ಹಸುಗೆ ಅನ್ವಯಿಸಿ ಆಡಿದ್ರು ಕೂಡ ಅವುಗಳನ್ನು ಅನ್ನುವಾಗ ಅವಳಿಗೆ ಯಾವ ಥರದ ಸಂಕೋಚನ ಆಗ್ತಾ ಇಲ್ವಲ್ಲ ಅನ್ಸುತ್ತೆ. ವೆಂಕಟರಮಣ ಸ್ಕೂಲಿನ ಕೆಲಸ ಕಾಯಂ ಆಗೋ ಮುನ್ನ ಸರ್ಕಾರದ ಕಾನೂನಿನ ಹಾಗೆ ವೈದ್ಯಕೀಯ ಪರೀಕ್ಷೆಗೆ ತಾಲೂಕಿಗೆ ಆಸ್ಪತ್ರೆಗೆ ಹೋಗಿರ್ತಾನೆ. ಆಸ್ಪತ್ರೆ ಡಾಕ್ಟ್ರು ಕೂಡ ಇವನನ್ನು ಇಂಥದೇ ಕೆಲವು ಪ್ರಶ್ನೆಗಳನ್ನು ಕೇಳಿ ಗುಪ್ತಾಂಗಗಳನ್ನು ಸಹ ಪರೀಕ್ಷೆ ಮಾಡಿರ್ತಾರೆ. ಆಗ ಅವನು ನಾಚಿಕೆಯಿಂದ ಹಿಂದೆ ಹೋಗಿರ್ತಾನೆ. ಆದರೆ ಅವರು ಎಷ್ಟಾದರೂ ಡಾಕ್ಟ್ರು. ಹಾಗೆಯೇ ಅವನಿಗೆ ಹೈಸ್ಕೂಲಲ್ಲಿ ಜೀವಶಾಸ್ತ್ರದ ಪಾಠನೂ ನೆನಪಾಗುತ್ತೆ. ಆದರೆ ಮೇಷ್ಟ್ರು ವಿಜ್ಞಾನ ಅಂದ್ಬಿಟ್ಟು ಇಂತಹ ಶಬ್ದಗಳನ್ನು ಯಾವ ಸಂಕೋಚನೂ ಇಲ್ಲದೆ ಆಡ್ತಾ ಇರ್ತಾರೆ. ಆದರೆ ಈ ಕಾಳಿಂಗನ ಹೆಂಡತಿಗೆ ನಾಚಿಕೆ ಬೇಡವಾ? ಬಹುಶಃ ಅವಳಿಗೂ ಇದೆಲ್ಲ ವಿಜ್ಞಾನವೇನೋ ಅನ್ಕೊತಾನೆ. ಇನ್ನೊಂದ್ಸಲ ಅವಳ ಕಡೆ ನೋಡ್ತಾನೆ. ಮೋಟಾರಿನ ಮೇಲ್ಭಾಗವನ್ನು ಮುಚ್ಚಿ ಅವಳು ತಿರುಪನ್ನು ತಿರುಗಿಸ್ತಿರ್ತಾಳೆ. ಅವಳಿಗೆ ಎಲ್ಲನೂ ವಿಜ್ಞಾನವೇ ಏನೋ. ಈ ಕಾಳಿಂಗ ವಿದೇಶಕ್ಕೆ ಹೋಗದಿದ್ರೆ, ಒಂದು ವೇಳೆ ಹೋಗಿದ್ರೂ ಈ ಹೆಣ್ಣನ್ನು ಮದುವೆ ಆಗದೆ ಇದ್ದಿದ್ರೆ ಗೌಡಜ್ಜನ ದೊಡ್ಡ ಪುಣ್ಯ ನಷ್ಟ ಆಗದೆ ಉಳಿತಿತ್ತು.
ಒಂದು ಹೆಣ್ಣನ್ನು ವಿವಾಹ ಆದರೆ ಅವಳ ಶ್ರದ್ಧೆಯನ್ನು ಆದ ಹಾಗೆ ಅಂತ ಇಂಗ್ಲಿಷ್ ಪೇಪರ್ನ ಸಂಪಾದಕೀಯದ ಮೇಲೆ ಬರೆಯೋ ಸುಭಾಷಿತ ವಾಕ್ಯದಲ್ಲಿ ಒಂದಿನ ಓದಿದ್ದು ಅವನಿಗೆ ಪಟ್ಟನೆ ನೆನಪಾಗತ್ತೆ. ಪಶ್ಚಿಮ ದೇಶಗಳಲ್ಲಿ ಸಣ್ಣ ಕರುಗಳನ್ನು ಸಾಯಿಸ್ಬಿಡ್ತಾರಂತೆ. ಬಹುಶಃ ಈ ದೊಡ್ಡಿಲ್ಲಿ ಇನ್ನೂ ಅದು ಪ್ರಾರಂಭ ಆಗಿಲ್ಲ ಅನ್ಸುತ್ತೆ. ಬರೀ ಈ ಹೆಣ್ಣಿನ ಆಡಳಿತಕ್ಕೆ ಬಿಟ್ಟಿದ್ರೆ ಅವಳು ಹಾಗೇನೆ ಮಾಡ್ತಿದ್ಲೋ ಏನೋ. ಪಶ್ಚಿಮ ದೇಶಗಳಲ್ಲಿ ದನಗಳನ್ನು ವ್ಯವಸಾಯಕ್ಕೆ ಯಾರೂ ಕೇಳೋದಿಲ್ಲ, ಆದರೆ ಇಲ್ಲಿ ಕೇಳ್ತಾರೆ. 1 ವರ್ಷದ ಕರುವನ್ನು ಮಾರಿದ್ರೂ ಕೂಡ ಇಲ್ಲಿ ದುಡ್ಡು ಬರುತ್ತೆ. ಇಲ್ಲ ಅಂದ್ರೆ ಇವರು ಈ ಎಲ್ಲ ಕರುಗಳನ್ನು ಸಾಯಿಸ್ಬಿಡ್ತಿದ್ರಾ? ಇದನ್ನು ನೆನೆಸ್ಕೊಂಡೇ ವೆಂಕಟರಮಣನ ಮೈ ತಿರಸ್ಕಾರದಿಂದ ಉರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಮರಳಿಸಿದ ಹಾಗನೂ ಆಗತ್ತೆ. ಅಷ್ಟರಲ್ಲಿ ಹಿಲ್ಡಾ ಅಲ್ಲಿಗೆ ಬರ್ತಾಳೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಕೊಳದ ಹತ್ರ ಕೂತ್ ಮಾತಾಡೋಣ ಅಂತಾಳೆ. ಇವಳ ಕೈಯಲ್ಲಿ ಏನು ಮಾತಾಡೋದು ಅಂತ ಅವನ ಮನಸ್ಸು ತಕ್ಷಣ ನುಡಿಯುತ್ತೆ. ಆದರೆ ಏನು ಮಾತಾಡದೆ ಅಲ್ಲೇ ನಿಂತಿರ್ತಾನೆ. ಬನ್ನಿ, ನೀವು ಏನೋ ಗಹನವಾಗಿ ಯೋಚಿಸ್ತಿರೋ ಹಾಗಿದೆ, ಅದನ್ನು ನನ್ನ ಸಂಗಡನೂ ಹಂಚ್ಕೊಳ್ಳಿ. ವಿಚಾರವನ್ನು ಯಾವಾಗಲೂ ಏಕಸ್ವಾಮ್ಯಕ್ಕೆ ಒಳಪಡಿಸ್ಕೂಡ್ದು ಅಂತ ಅವನ ಕೈ ಹಿಡಿದು ಎಳೀತಾಳೆ. ತನ್ನ ಕೈ ಹಿಂದಕ್ಕೆ ತಗೊಳ್ತಾನೆ ವೆಂಕಟರಮಣ, ಆದರೆ ಅವಳನ್ನು ಹಿಂಬಾಲಿಸ್ತಾನೆ. ಮೊದಲು ಕೂತಿದ್ದ ಬೆಂಚಿನ ಮೇಲೆ ಅವನು ಕೂತ ಮೇಲೆ ಹಿಲ್ಡಾ ಮೊದಲಿಗಿಂತ ಇನ್ನೂ ಹತ್ತಿರವಾಗಿ ಕೂತ್ಕೊಂತಾಳೆ. ಹೇಳಿ, ಏನು ಯೋಚನೆ ಮಾಡ್ತಿದ್ರಿ ಅಂತಾಳೆ. ಅವನೇನು ಮಾತಾಡೋದಿಲ್ಲ. ಹೇಳಲ್ವಾ ಅಂತ ಮತ್ತೆ ಕೇಳ್ತಾಳೆ. ಹೇಳು ಅಂಥದ್ದು ಏನೂ ಇಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ನೋಡಿ, ನಿಮಗೆ ಸಿಟ್ಟು ಬಂದಿದೆ. ಅವನ ಹೆಗಲಿನ ಮೇಲೆ ತನ್ನ ಬಲಗೈ ಇಟ್ಟು ಸ್ನೇಹದಿಂದ ಆಕೆ ಹೇಳ್ತಾಳೆ. ಸ್ನೇಹಿತರು ಎಂದು ಸಿಟ್ಟು ಮಾಡ್ಕೋಬಾರ್ದಲ್ವಾ? ನಿಮ್ಮ ಮುಖ ನೋಡ್ಕೊಳ್ಳಿ. ಹೀಗೆ ಇರೋಕ್ಕೆ ನೀವೇನು ಸಣ್ಣ ಮಗುನ? ನೀವಿಲ್ಲಿಗೆ ಬರೋದೇ ಅಪರೂಪ. ಬಂದ ದಿನ ಯಾಕೆ ಹೀಗೆ ಮಾಡ್ತೀರಾ? ನಮಗೆ ಸ್ನೇಹಿತರು ಅನ್ನೋರು ಯಾರು ಬೇಡವೇ ಅಂತ ಹಿಲ್ಡಾ ಹೇಳ್ತಾಳೆ. ಆದರೆ ಅವಳ ಈ ಸ್ನೇಹದ ಮಾತುಗಳನ್ನು ಕೇಳಿದ ವೆಂಕಟರಮಣನ ಕೋಪ ಬೊಗ್ಗಂತ ಹೊತ್ಕೊಂಡು ಉರಿಯುತ್ತೆ. ಹೇಳ್ತಾನೆ, ನಿಮ್ಮಂತಹ ಅನಾಗರಿಕ ಜಾತಿಗೆ ಸೇರಿದವರ ಹತ್ರ ಎಂಥ ವಿಶ್ವಾಸ ಇಡಬೇಕು? ಭಿನ್ನಾಭಿಪ್ರಾಯ ಬಂದರೆ ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕು ಅಂತ ಹೇಳ್ತೀರಾ? ನಾನು ನೀವು ಮೊದಲ ದಿನ ಭೇಟಿ ಆದಾಗಿಂದ ಚರ್ಚೆ ಮಾಡ್ತಾನೇ ಇದ್ದೀವಿ. ನಿಮ್ಮ ಜೀವನ ಕ್ರಮ, ನಂಬಿಕೆ, ಶ್ರದ್ಧೆಗಳಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ನಿಮಗೆ ಚರ್ಚೆ ಅಂದರೆ ಬಹುಶಃ ಬೇಜಾರು ಕಳೆಯೋಕ್ಕೆ ಒಂದು ದಾರಿ ಅಷ್ಟೇ ಅಲ್ವಾ? ಪ್ರಾಣಿ ಹಿಂಸೆ ಅಂದರೆ ನಿಮ್ಮ ಆತ್ಮಕ್ಕೆ ಸ್ವಲ್ಪನೂ ಚುಚ್ಚೋದಿಲ್ವಾ? ನೀವು, ನಿಮ್ಮ ಜನಾಂಗ, ನಿಮ್ಮ ಜೀವನ ಧ್ಯೇಯ ಇವೆಲ್ಲವೂ ತೀರಾ ಅನಾಗರಿಕವಾದವು. ಹುಲಿ ಕಿರುಬಗಳಿಗಿಂತಲೂ ನೀವು ಕ್ರೂರ ಜನ. ಮನುಷ್ಯಾದಿಗಳ ಸ್ನೇಹಕ್ಕೆ ನೀವು ಅರ್ಹರೇ ಅಲ್ಲ ಅಂತಾನೆ. ಅಷ್ಟರಲ್ಲಿ ಜಮಾಲ್ ಅಲ್ಲಿಗೆ ಬರ್ತಾನೆ. ನಾನು ಟೂಲ್ ಕಿಟ್ ತೊಗೊಂಡು ಮನೆಗೆ ಹೋಗ್ಲಾ ಅಂತ ಕೇಳ್ತಾನೆ. ಹ್ಞೂ ಹೋಗು ಅಂತ ಹಿಲ್ಡಾ ಅವನನ್ನು ಕಳಿಸ್ತಾಳೆ. ಆಗಲೇ ಸಂಜೆ ಹೊತ್ತು ಮುಳುಗಿ ಕತ್ಲೆ ಆಗ್ತಿರುತ್ತೆ. ಜಮಾಲ ಹೊರಟ್ಬಿಡ್ತಾನೆ. ವೆಂಕಟರಮಣ ತಿರಸ್ಕಾರ ತುಂಬಿದ ಧ್ವನಿಯಲ್ಲಿ ಮಾತಾಡ್ತಿದ್ರು ಕೂಡ ಹಿಲ್ಡಾ ಅದನ್ನು ಹುಸಿನಗೆಯಿಂದಲೇ ಕೇಳ್ತಾ ಇರ್ತಾಳೆ. ತನ್ನ ವಂಶದ ಪೂರ್ವಿಕರ ಧರ್ಮ ಕರ್ಮ ನಡೆಸಿದ ಪಾಪಿ ಈ ಕಾಳಿಂಗ. ಸೇರಿದ ಮನೆಯ ಆಚಾರ ವಿಚಾರ ನಡೆಸದೇ ಇರುವಂತಹ ಸೊಕ್ಕಿನ ಹೆಂಗಸು ನೀವು. ಅಂತಹ ಪುಣ್ಯಾತ್ಮ ಕಾಳಿಂಗ ಗೌಡಜ್ಜನ ಮನೆಯಲ್ಲಿ ಸೇರ್ಕೊಂಡು ಅವನ ಪುಣ್ಯವನ್ನೆಲ್ಲ ನೀವು ಹಾಳು ಮಾಡ್ತಿದ್ದೀರಾ ಅಂತ ವೆಂಕಟರಮಣ ಹೇಳ್ತಾನೆ. ಆಗ ಕಿಲ ನಗುತ್ತಾಳಾಕೆ. ನಾವು ಅವ್ರ ಮನೇಲಿ ಎಲ್ಲಿ ಸೇರ್ಕೊಂಡಿದ್ದೀವಿ ಪೂಜ್ಯರೇ? ಊರಿಂದ ಆಚೆ ಈ ಕಾಡಲ್ಲಿ ಮನೆ ಕಟ್ಕೊಂಡು ದುಡಿದು ಹೊಟ್ಟೆ ಹೊರ್ಕೊಂತಿದ್ದೀವಿ ಅಂತಾಳೆ. ವೆಂಕಟರಮಣ ಹೇಳ್ತಾನೆ, ನೋಡಿ, ನಿಮ್ಮ ಕೈಲಿ ತಮಾಷೆ ಮಾಡೋಕ್ಕಾಗಲಿ ಅಥವಾ ಮಾಡಿಸ್ಕೊಳ್ಳೋಕ್ಕಾಗಲಿ ನನಗೆ ಮಾತಾಡ್ತಿಲ್ಲ. ಗೋವನ್ನು ನೀವು ಯಾವ ಮಟ್ಟಕ್ಕೆ ಇಳಿಸಿದ್ದೀರಾ, ಯಾವ ಹೀನ ಮಟ್ಟದಲ್ಲಿ ಕಾಣ್ತೀರಾ ಅನ್ನೋದು ನನಗೆ ಪೂರ್ತಿ ಅರ್ಥ ಆಯಿತು. ನಿಮ್ಮ ದೇಶದಲ್ಲಿ ಅರೆ ಹೊಟ್ಟೆ ದನಗಳಿಲ್ಲ ಅಂತ ಜಂಬದಿಂದ ಹೇಳ್ಕೊಡ್ತೀರಾ. ನಮ್ಮ ಪತ್ರಿಕೆಗಳಲ್ಲೂ ಕೂಡ ಹಾಗೆ ಬರೀತಾರೆ. ಆದರೆ ನನ್ನ ಮಾತು ಕೇಳಿ, ಈ ಹಿಂದೂಸ್ತಾನದ ಅರ್ಧ ಭಾಗ ಜನ ಅರೆ ಹೊಟ್ಟೆಯಿಂದಲೇ ಬದುಕ್ತಾ ಇದೆ. ಇದೇ ಸ್ಥಿತಿಯನ್ನ ಜನ ದನ ಎರಡಕ್ಕೂ ದೇವ್ರು ಇನ್ನು ಮುಂದೆ ಕೊಟ್ಟರು ನಮಗೇನು ಬಾಧಕ ಇಲ್ಲ. ನಮ್ಮ ದನಗಳು ಹೊಟ್ಟೆಗಿಲ್ದೆ ಸತ್ರು ಸಾಯಿಲಿ, ಆದರೆ ಮನುಷ್ಯನಿಗಾಗಿ ಅವನ ಸ್ವಾರ್ಥದ ಅನ್ನಕ್ಕಾಗಿ ಗೋವುಗಳು ಹುಟ್ಟಿರೋದು, ಅವುಗಳ ಮೊಲೆಯಲ್ಲಿ ಹಾಲು ಹುಟ್ಟೋದು ಮನುಷ್ಯನ ಈ ಹಾಳು ಒಡಲನ್ನು ತುಂಬೋದಕ್ಕೆ ಮಾತ್ರ ಅನ್ನೋಂಥ ಕ್ಷುದ್ರ ಬುದ್ಧಿ ಈ ದೇಶದ ಜನದಲ್ಲಿ ಬೆಳೆದಿದ್ರೆ ಸಾಕು ಅಂತಾನೆ. ಬೆಳೆದ್ರೆ ಏನಾಗುತ್ತೆ ಅಂತ ಹಿಲ್ಡಾ ಕೇಳ್ತಾಳೆ. ಏನಾಗತ್ತಾ? ಈ ದೇಶದ ಆತ್ಮನೇ ನಾಶ ಆಗತ್ತೆ, ಧರ್ಮ ಕರ್ಮಗಳೆಲ್ಲ ಹುಡಿಗಟ್ಟಿ ಹೋಗುತ್ತೆ ಅಂತ ವೆಂಕಟರಮಣ ಸಿಟ್ಟಲ್ಲೇ ಹೇಳ್ತಾನೆ. ಅದು ಹೇಗೆ, ಸ್ವಲ್ಪ ವಿವರವಾಗಿ ಹೇಳಿ ಧರ್ಮಜ್ಞರೇ ಅಂತ ಅವಳು ತುಂಟತನ ತುಂಬಿರೋ ಧ್ವನಿಯಲ್ಲಿ ಕೇಳ್ತಾಳೆ. ಇದನ್ನು ವೆಂಕಟರಮಣ ಗುರುತಿಸೋದಿಲ್ಲ. ಅವನು ಹೇಳ್ತಾನೆ, ಗೋವು ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಇಡೀ ವಿಶ್ವದ ಪ್ರತೀಕ ಅದು. ವಿಶ್ವದ ಸಮಸ್ತ ಕ್ರಿಯೆಗಳನ್ನು ಗೈಯಕ್ಕೆ ಇರೋ ಬೇರೆ ಬೇರೆ ದೇವತೆಗಳೆಲ್ಲರೂ
ಗೋವಲ್ಲೇ ವಾಸ ಮಾಡ್ತಾರೆ. ಅದರ ಕೋಡುಗಳ ಬುಡದಲ್ಲಿ ಬ್ರಹ್ಮ ವಿಷ್ಣುಗಳು ಇದ್ದಾರೆ. ಕೋಡುಗಳ ತುದಿಯಲ್ಲಿ ಸರ್ವತೀರ್ಥಗಳು ಇದೆ. 2 ಕಣ್ಣುಗಳಲ್ಲೂ ಸೂರ್ಯ ಚಂದ್ರರು, ದಂತಗಳಲ್ಲಿ ವಾಯು, ನಾಲಿಗೆಯಲ್ಲಿ ವರುಣ, ಹುಂಕಾರದಲ್ಲಿ ವಿದ್ಯಾದಿ ದೇವತೆ ಸರಸ್ವತಿ, 2 ತುಟಿಗಳಲ್ಲೂ ಪ್ರಾತಃ ಮತ್ತು ಸಂಧ್ಯೆಯರು, 4 ಪಾದಗಳಲ್ಲಿ 4 ಧರ್ಮಗಳು, ಗೋಮೂತ್ರದಲ್ಲಿ ಗಂಗೆ, ಮೊಲೆಗಳಲ್ಲಿ 4 ಸಾಗರಗಳು, ಒಂದೊಂದು ರೋಮದಲ್ಲೂ ಒಬ್ಬೊಬ್ಬ ದೇವತೆ, ಹಾಗೆ ಒಟ್ಟು ಒಂದು ಹಸುವಿನಲ್ಲೇನೆ 33 ಕೋಟಿ ದೇವತೆಗಳಿರ್ತಾರೆ. ಅದಕ್ಕೆ ನಮ್ಮ ಮಹರ್ಷಿಗಳು ಹೇಳ್ತಾರೆ, ವಿಕ್ರಯಾರ್ಥಂ ಹಿ ಯೋ ಹಿಂಸ್ಯಾದ್ ಭಕ್ಷಯೇದ್ವಾ ನಿರಂಕುಶಃ ಘಾತಯಾನಂ ಹಿ ಪುರುಷಃ ಏನು ಮನ್ಯೇಯುರರ್ಥಿನಃ ಘಾತಕಂ ಕಾದಕೋ ವಾಪಿ ತಥಾ ಯಶ್ಚಾನುಮನ್ಯತೆ ಯಾವಂತಿ ತಸ್ಯ ರೋಮಾಣಿ ತಾವದ್ ವರ್ಷಾಣಿ ಮಜ್ಜತಿ. ಅಂದರೆ ಹಿಂಸೆಯಿಂದ ತಿನ್ನೋಕ್ಕಾಗಲಿ ಕೊಲ್ಲೋಕ್ಕಾಗಲಿ ಯಾವನು ಹಸುವನ್ನು ಮಾರ್ತಾನೋ ಅಥವಾ ಮಾರಕ್ಕೆ ಅನುಮತಿ ಕೊಡ್ತಾನೋ ಅವನು ಒಂದು ಗೋವಿನಲ್ಲಿ ಎಷ್ಟು ರೋಮಗಳಿರುತ್ತೋ ಅಷ್ಟು ವರ್ಷ ಕಾಲ ರೌರವ ನರಕದಲ್ಲಿ ಮುಳುಗುತ್ತಾನೆ ಅಂತ ವೆಂಕಟರಮಣ ಹೇಳ್ತಾನೆ. ಹೌದಾ ಅಂತ ಆಶ್ಚರ್ಯವನ್ನು ಪ್ರಕಟಿಸ್ತಾ ಹೇಳ್ತಾಳೆ. ಮತ್ತೆ ಏನು ಅಂತ ತಿಳ್ಕೊಂಡಿದ್ರಿ ಅಂತ ಅವನು ದೃಢವಾದ ಧ್ವನಿಯಲ್ಲೇ ಕೇಳ್ತಾನೆ. ಆ ಪ್ರಶಾಂತವಾದ ಆ ರಾತ್ರಿಯಲ್ಲಿ ಗಟ್ಟಿಯಾಗಿ ಕೇಳೋ ಹಾಗೆ ಗಹಿಸಿ ನಗುತ್ತಾಳೆ ಹಿಲ್ಡ. ನೀವು ಹೇಳೋ ಕಲ್ಪನೆ ತುಂಬ ಚೆನ್ನಾಗಿದೆ. ಹಸುವನ್ನು ನಾವು ವಿಶ್ವದ ಪ್ರತೀಕ ಅಂತ ಭಾವಿಸಿದ್ರೆ ಅದರ ಅಂಗಾಂಗಗಳು ನಿಮ್ಮ ಪುರಾಣದಲ್ಲಿ ಹೇಳೋ ದೇವತೆಗಳು ಪ್ರತಿನಿಧಿಸುತ್ತವೆ. ಆದರೆ ಆ ಪ್ರತೀಕ ಗೋವೆ ಯಾಕಾಗಬೇಕು? ಉದಾಹರಣೆಗೆ ನಾಯಿ ಅಥವಾ ಎಮ್ಮೆ ಯಾಕಾಗಬಾರ್ದು ಅಂತಾಳೆ. ಈ ಪ್ರಶ್ನೆಯಿಂದ ವೆಂಕಟರಮಣನಿಗೆ ರೇಗತ್ತೆ. ಎದ್ದು ನಿಂತ್ಕೊತಾನೆ. ನೀವು ತಮಾಷೆ ಮಾತಾಡೋಷ್ಟು ಹಗುರವಾದದ್ದಲ್ಲ ನಾನು ಹೇಳ್ತಿರೋದು. ನಿಮ್ಮ ಕೈಯಲ್ಲಿ ಮಾತಾಡೋದನ್ನೇ ಅಯೋಗ್ಯತನ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ. ಆದರೆ ಹಿಲ್ಡ ಮೇಲೆದ್ದು ಅವನ 2 ಭುಜಗಳನ್ನು ಹಿಡ್ಕೊಂಡು ಚರ್ಚೆಯಲ್ಲಿ ಉತ್ತರ ಕೊಡದೆ ಹೀಗೆ ಓಡ್ ಹಾಕಬಾರ್ದು, ಕೂತ್ಕೊಳ್ಳಿ ಅಂತಾಳೆ. ಅವಳು ಹೀಗೆ ಭುಜ ಮುಟ್ಟಿದ್ರಿಂದ ಅವನಿಗೆ ಸಂಕೋಚ ಜೊತೆಗೆ ಕೋಪನೂ ಬರುತ್ತೆ. ಆದರೆ ಅದನ್ನು ನಿಯಂತ್ರಿಸ್ಕೊಂಡು ಪುನಃ ಕೇಳ್ತಾನೆ, ಏನು ನಿಮ್ಮ ಚರ್ಚೆ ಅಂತ. ಆಗ ಆಕೆ ಹೇಳ್ತಾಳೆ, ಗೋವನ್ನು ಇಷ್ಟು ಪೂಜ್ಯ ಅಂತ ಭಾವಿಸೋ ನೀವು ಕೋಣವನ್ನೇಕೆ ನಿಷ್ಕರುಣೆಯಿಂದ ಕಾಣ್ತೀರಾ? ನಾನು ಸಹ ಈ ಸಲ ಮಾರಮ್ಮನ ಜಾತ್ರೆ ನೋಡೋಕ್ಕೆ ಹೋಗಿದ್ದೆ. ಅಲ್ಲಿ ಕಡಿದ ಕೋಣುಗಳೆಷ್ಟು, ಅದರಿಂದ ಹರಿದ ರಕ್ತ ಎಷ್ಟು, ಸುರಿದ ನೆನೆಗಳೆಷ್ಟು, ಅದು ದೇವರ ಹೆಸರಲ್ಲಿ ದೇವರ ತೃಪ್ತಿಗಾಗಿ ಅಂದ್ಬಿಟ್ಟು ಅಷ್ಟೊಂದು ಪ್ರಾಣಿಗಳನ್ನು ಕೊಂದು ಹಾಕಿದ್ರಲ್ಲ. ಇದೇ ಅಲ್ವಾ ನಿಮ್ಮ ಧರ್ಮದ ಬೇರೊಂದು ಮುಖ. ಈಶ್ವರ ಸೃಷ್ಟಿಯಲ್ಲಿ ಎಲ್ಲ ಪ್ರಾಣಿಗಳು ಸಮಾನ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ನೀವು ಒಂದು ಪ್ರಾಣಿಯನ್ನು ಸೊಂಟ ಕಟ್ಟಿ ರಕ್ಷಿಸ್ತೀರಾ, ಮತ್ತೆ ಇನ್ನೊಂದನ್ನು ಸೊಂಟ ಸೆಟದ ನಿಂತು ಕೊಲ್ತೀರಾ, ಯಾಕೆ ಅಂತ ಕೇಳ್ತಾಳೆ. ವೆಂಕಟರಮಣನಿಗೆ ಈ ಮಾತಿಗೆ ಉತ್ತರ ಹೊಳೆಯೋದಿಲ್ಲ. ಆದ್ರೂ ಹೇಳ್ತಾನೆ, ನೋಡಿ, ಅದು ಕೀಳು ಜನರ ಪೂಜಾ ಕ್ರಮ. ದೇವರ ಪೂಜೆಯಲ್ಲಿ ಹೀಗೆ ಜೀವವಧೆ ಮಾಡಬಾರ್ದು ಅಂತ ಸರ್ಕಾರನೇ ಕಾನೂನು ಮಾಡಿ ನಿಲ್ಲಿಸಿದ್ದು ಆಗಿದೆ. ಜೀವವಧೆ ಉಚ್ಚವಾದ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಆದ್ರೂ ಅಂತ ಜ್ಞಾಪಿಸ್ಕೊಂಡು ಅವನು ಹೇಳ್ತಾನೆ, ಕೊಂದ ಪ್ರಾಣಿಗೆ ಸದ್ಗತಿನೇ ಸಿಕ್ಕುತ್ತೆ ಅನ್ನೋ ನಂಬಿಕೆಯಿಂದ ಅವರು ಕಡಿತಾರೆ ಅಂತಾನೆ. ಹಾಗೆ ತನ್ನ ಮಿನುಗುವ ಕಣ್ಣುಗಳಿಂದ ದೃಢವಾಗಿ ಅವನನ್ನು ನೋಡ್ತಾ ಹೇಳ್ತಾಳೆ, ಸ್ನೇಹಿತರೆ, ಈಗ ನೀವು ಎಂತಹ ತೊಡಕಲ್ಲಿ ಬಿದ್ದಿದ್ದೀರಾ ಗೊತ್ತಾ? ಕೀಳು ಜನರ ಪೂಜಾ ಕ್ರಮ ಅಂತ ನೀವೇ ಹೇಳಿದ್ರ. ಆದರೆ ನೀವು ಯಾಕೆ ಆ ದಿನ ದೇವರಿಗೆ ಮತ್ತು ಆ ಬೆಂಕಿಗೆ ಮತ್ತು ರಥಕ್ಕೆ ಪುಣ್ಯೋದಕ ಎರಚಕ್ಕೆ ಹೋಗಿದ್ರಿ? ಕಡಿಯುವಾಗ ನೀವಿರಲಿಲ್ಲ, ಅದೇನೋ ನಿಜ. ಆದರೆ ಉತ್ಸವದ ಬೇರೊಂದು ಅಂಗದಲ್ಲಿ ನೀವು ಭಾಗವಹಿಸಿದ್ರಿ. ಯಾವ ಅಂಗದಲ್ಲಿ ಯಾವ ಮಟ್ಟದಲ್ಲಿ ವಹಿಸಿದ್ರೂ ಕೂಡ ಇಡೀ ಕ್ರಿಯೆಯ ಲೋಪದೋಷಗಳ ಹೊಣೆಯನ್ನು ನೀವು ಹೊರಲೇಬೇಕಲ್ವಾ? ಅಲ್ಲದೆ ಈಗ ಸರ್ಕಾರನೇ ಕಾನೂನು ಮಾಡಿ ದೇವರ ಹೆಸರಲ್ಲಿ ಪ್ರಾಣಿ ವಧೆ ಮಾಡೋದು ನಿಷೇಧಿಸಿದೆ ಅನ್ನೋಕ್ಕೆ ನಿಮ್ಮ ಒಪ್ಪಿಗೆಯನ್ನು ಹೇಳ್ತಾ ಇದ್ದೀರಾ. ಅಂದರೆ ನಿಮ್ಮ ಧರ್ಮದ ಕಲ್ಪನೆಯನ್ನು ಸರ್ಕಾರ ತಲೆ ಹಾಕಿ ಸುಧಾರಿಸ್ಬೇಕೇನೋ? ಸಾಯೋ ಪ್ರಾಣಿಗೆ ಸದ್ಗತಿ ಸಿಕ್ಕುತ್ತೆ ಅನ್ನೋ ನಂಬಿಕೆಯಿಂದ ಇದೆಲ್ಲ ಮಾಡಿದ್ರು ಅಂತ ಹೇಳ್ತಿರಲ್ಲ, ಇದಕ್ಕಿಂತ ಮೂರ್ಖ ಉತ್ತರ ಇನ್ನೊಂದಿಲ್ಲ ಅಂತಾಳಾಕೆ. ಇಷ್ಟು ಹೇಳೋ ಹೊತ್ತಿಗೆ ಆಕೆ ಧ್ವನಿನೂ ಗಂಭೀರ ಆಗತ್ತೆ. ಕೊನೆಗೆ ಕೋಪ ಹೆಚ್ಚಾಗತ್ತೆ ಅವಳಿಗೆ. ನನ್ನ ಜನಾಂಗವನ್ನ ಅನಾಗರಿಕ ಅಂತ ಹೇಳಿದ್ರಲ್ಲ, ನಿಮ್ಮ ಧರ್ಮದ ಅನಾಗರಿಕತೆಯನ್ನು ಮೊದಲು ಸುಧಾರಿಸ್ಕೊಳ್ಳಿ. ಆ ನಂತರ ಮತ್ತೊಬ್ಬರ ಜೀವನ ಕ್ರಮವನ್ನ ಟೀಕಿಸೋ ನೈತಿಕ ಅಧಿಕಾರ ನಿಮ್ಗೆ ಬರುತ್ತೆ ಅಂತಾಳೆ. ವೆಂಕಟರಮಣ ತಕ್ಷಣ ಹೇಳ್ತಾನೆ, ನಮ್ಮ ಮೂಲಭೂತ ದೃಷ್ಟಿ ಯಾವಾಗಲೂ ಉಚ್ಚವಾದದ್ದು. ಸರ್ವ ಪ್ರಾಣಿಗಳಿಗೂ ಬದುಕೋ ಸ್ವತಂತ್ರ ಇದೆ.
ಯಾವ ಪ್ರಾಣಿಗೂ ಮತ್ತೆ ಯಾವುದ್ರ ಮೇಲೂ ಯಾವ ರೀತಿಯಲ್ಲೂ ಅಧಿಕಾರ ಇಲ್ಲ ಅನ್ನೋದು ನಮ್ಮ ನಂಬಿಕೆ. ಹಾವು, ಕಪ್ಪೆಗಳು, ಜಿಂಕೆ, ಹುಲಿಗಳು ಪರಸ್ಪರ ಪ್ರೇಮದಿಂದ ಆಟವಾಡಿಕೊಂಡಿರಬೇಕಾದದ್ದು ನಮ್ಮ ತಪೋವನದಲ್ಲಿ ಒಂದು ಆದರ್ಶವೇ ಆಗಿತ್ತು. ಇನ್ನು ಕೆಲವು ಕ್ಷುದ್ರ ವರ್ಗದ ಪೂಜಾ ಕ್ರಮದಲ್ಲಿ ಕುರಿ, ಕೋಣಗಳನ್ನು ಕಡಿತಿದ್ರು, ಅದು ನಿಜನೇ. ಈ ವರ್ಷದಿಂದ ಅದು ಕೂಡ ಕೊನೆಯಾಗಿದೆ. ಆದರೆ ಈ ಥರ ಪ್ರಾಣಿಗಳಿರೋದು ಮನುಷ್ಯನ ಮೃಗೋದರವನ್ನ ತುಂಬೋಕೆ ಅನ್ನೋ ನಿಮ್ಮ ಅನಾಗರಿಕ ಜೀವನ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಳಿ. ಅಲ್ಲಿ ತನಕ ನಿಮ್ಮ ಜೊತೆ ಮಾತಾಡೋದು ಕೂಡ ನಿರರ್ಥಕ. ಇಷ್ಟು ಹೇಳಿಬಿಟ್ಟು ಅವನು ಅಲ್ಲಿಂದ ಎದ್ದು ಹೊರಡ್ತಾನೆ. ತಕ್ಷಣ ಹೇಳ್ತಾಳಾಕೆ, ಮಾಂಸಾಹಾರ ಪಾಪ ಆದರೆ ಎಲ್ಲ ಮಾಂಸಾಹಾರನೂ ಪಾಪನೇ ಅಲ್ವಾ? ಆಡು, ಕುರಿ, ಕೋಳಿ, ಮೀನು ಇವುಗಳನ್ನ ನಿಮ್ಮ ದೇಶದ ಜನ ತಿಂತಾರೆ, ಆದರೆ ಗೋಮಾಂಸ ಮಾತ್ರ ವರ್ಜ್ಯ ಅಂತಾರೆ. ಇದು ತರ್ಕಹೀನವಾದ ನಂಬಿಕೆ ಅಲ್ವಾ ಅಂತ. ಅಷ್ಟರಲ್ಲಿ ವೆಂಕಟರಮಣ ದೂರ ಹೋಗಿರ್ತಾನೆ. ದೊಡ್ಡಿಯಲ್ಲಿ ವಿದ್ಯುತ್ ದೀಪ ಉರಿತಿರುತ್ತೆ. ಕೊಳದ ಹತ್ತಿರ ದೀಪದ ಕಂಬ ಇದ್ರೂ ಕೂಡ ಅದಕ್ಕೆ ಸ್ವಿಚ್ ಇರೋದಿಲ್ಲ. ಹೊರಗೆಲ್ಲ ದಟ್ಟ ಕತ್ಲಿದ್ರೂ ಸಾಮಾನ್ಯವಾಗಿ ಕತ್ಲೆ ಆಗಿರುತ್ತಿತ್ತು. ಹಿಲ್ಡ ಅವನನ್ನು ಕೂಗಿ ಹೇಳ್ತಾಳೆ, ನೋಡಿ, ದೊಡ್ಡ ಆಳುಗಳೆಲ್ಲ ಊಟಕ್ಕೆ ಹೋಗಿದ್ದಾರೆ. ಅವ್ರು ಬರೋದು ರಾತ್ರಿ 9ರ ಹೊತ್ತಿಗೆ. ನಾನೊಬ್ಳೆ ಹೆಂಗಸು, ಮನೆಗೆ ಹೇಗೆ ಹೋಗ್ಲಿ? ನೀವು ಜೊತೆಗಿದ್ದೀರಾ ಅಂತ ಜಮಾಲನ್ನು ಕಳಿಸ್ಕೊಟ್ಟೆ, ನನ್ನನ್ನು ಮನೆಗೆ ತಲುಪಿಸಲ್ವಾ ಅಂತಾಳೆ. ಆಗ ಅವನು ಹೇಳ್ತಾನೆ, ನಿಮ್ಮಂತಹ ರಕ್ತ ಪಿಪಾಸುಗಳಿಗೆ ಭಯ ಎಲ್ಲಿದೆ? ನಾನು ಬರೋ ಅಗತ್ಯ ಇಲ್ಲ ಅಂತ ಕೂಗಿ ಹೇಳಿಬಿಟ್ಟು ಅವನು ಮುಂದೆ ಮುಂದೆ ಹೋಗ್ಬಿಡ್ತಾನೆ. ಹಿಲ್ಡ ಉರಿಯೋ ಕಣ್ಣುಗಳಿಂದ ಆ ಕಡೆಗೆ ನೋಡ್ತಾ 1 ನಿಮಿಷ ನಿಂತ್ಕೊತಾಳೆ. ನಂತರ ನಿಧಾನವಾಗಿ ಹೋಗಿ ದೊಡ್ಡ ಒಳಗಿನ ಕೋಣೆಯಲ್ಲಿದ್ದ ಟಾರ್ಚನ್ನು ಕೈಲಿ ಹಿಡ್ಕೊಂಡು ಮುಖ್ಯ ದ್ವಾರದ ಬೀಗ ಹಾಕ್ಕೊಂಡು ಒಬ್ಬಳೇ ಬರ್ತಾಳೆ. ಅಷ್ಟರಲ್ಲಿ ಯಾರೋ ಎದುರಿಗೆ ಬರ್ತಾ ಇರೋದು ಕಾಣುತ್ತೆ. ಟಾರ್ಚ್ ಹಾಕಿ ನೋಡ್ತಾಳೆ. ಅದು ವೆಂಕಟರಮಣನೇ ಆಗಿರ್ತಾನೆ. ನಡೀರಿ, ನಿಮ್ಮನ್ನ ಮನೆಗೆ ಮುಟ್ಸಿ ಹೋಗ್ತೀನಿ ಅಂತಾನೆ. ವಂದನೆಗಳು, ನಿಮ್ಮ ಅಗತ್ಯ ಇಲ್ಲ ನನಗೆ ಅಂತ ಅವಳು ಚಟಾರ್ ಅಂತ ನುಡಿತಾಳೆ. ಅರ್ಧ ನಿಮಿಷ ಅವನು ಸುಮ್ಮನೆ ನಿಂತಿದ್ದು, ಆ ನಂತರ ಅಲ್ಲಿಂದ ಬೇಗ ಬೇಗ ಹೊರಟು ಹೋಗ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.